ಸಂವಿಧಾನದ ಆರ್ಟಿಕಲ್ 341 ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ವಿತ್ ಅನ್ಟಚಬಿಲಿಟಿ ಇದ್ದರೆ ಅವರು ಶೆಡ್ಯೂಲ್ ಕಾಸ್ಟ್ ಅಂತ ಹೇಳಿ ಆಗ್ತಾರೆ ಅಂತ ಹೇಳಿ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗೆ ಆರ್ಟಿಕಲ್ 342 ಅವರು ಅನ್ಟಚಬಲ್ ಅಲ್ಲ, ಆದರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಅವರು ST ಆಗುತ್ತಾರೆ. 1950ರ SC ರಿಸರ್ವೇಷನ್ ಆರ್ಡರ್ 1950, ST ರಿಸರ್ವೇಷನ್ ಆರ್ಡರ್ 1950. SCನಲ್ಲಿ 101 ಜಾತಿಗಳು SC ಅಂತೇಳಿ ಕ್ಲಾಸಿಫೈ ಆಗಿದ್ದ. STನಲ್ಲಿ 51 ಜಾತಿಗಳು ಕ್ಲಾಸಿಫೈ ಆಗಿದ್ದ. ಆದರೆ ಈ ಕ್ಲಾಸಿಫೈ ಆಗಿರುವಂಥ ಜನಾಂಗ ಸುಮಾರು ರಾಜ್ಯದಲ್ಲಿ 1,25,00,000 ಜನ SCಗಳಿದ್ದಾರೆ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. 50 ಲಕ್ಷಕ್ಕೂ ಹೆಚ್ಚು ಜನ STಗಳಿದ್ದಾರೆ. ಹಾಗೆ ಆರ್ಟಿಕಲ್ 340 ಪ್ರಕಾರ ಯಾರು ಅನ್ಟಚಬಲ್ ಅಲ್ಲ, ಯಾರು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ, ಆದರೆ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥವ್ರನ್ನ ಹಿಂದುಳಿದವರು OBC ಅಂತೇಳಿ ಕ್ಲಾಸಿಫೈ ಮಾಡಿದ್ದಾರೆ. ಅವರು ಸುಮಾರು 2,25,00,000ಕ್ಕೂ ಹೆಚ್ಚಿದ್ದಾರೆ. ಆದರೆ ಈ ವರ್ಗವನ್ನು ಬಹುತೇಕರು ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇವರಿಗೂ ಹೇಗಿದ್ರೂ ಸಹ ಚುನಾವಣೆಯಲ್ಲಿ ನಮ್ಮ ಆಯಾ ಬಲಗಳಿಂದ ಬೇರೆ ಬೇರೆ ಬಲಗಳಿಂದ ನಾವು ಇವರನ್ನು ಓಲೈಸ್ಕೋಬಹುದು ಅನ್ನುವಂಥ ಯೋಚನೆಯಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳಿದ್ದಾವೆ. ಅಂಬೇಡ್ಕರ್ ಅವರು ಮೋರ್ ಪರ್ಟಿಕ್ಯುಲರ್ಲಿ SC ಆ್ಯಂಡ್ STಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಸಂವಿಧಾನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನದ ಪ್ರಿಯಾಂಬಲಲ್ಲಿ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮ ಸಮಾಜವನ್ನು ಕಟ್ಟಬೇಕಾದ್ರೆ ಯಾರು ಇವತ್ತು ಶೋಷಿತರಿದ್ದಾರೆ SC ಮತ್ತು ST, ಅದರ ಜೊತೆಗೆ OBCಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕಾದ್ರೆ ಸಂವಿಧಾನದ ಆರ್ಟಿಕಲ್ 330 ಇಂದ ಹಿಡಿದು 342ವರೆಗೂ ಕೆಲವು ರಿಸರ್ವೇಷನ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಆರ್ಟಿಕಲ್ 15 and 16 ಆಫ್ ದ ಕಾನ್ಸ್ಟಿಟ್ಯೂಷನ್. ಆದರೆ ನಮ್ಮ ಸತತವಾದಂಥ ಹೋರಾಟ 1984-85ರಲ್ಲಿ ನಾಯಕ ಸಮಾಜದ ಪರ್ಯಾಯ ಪದಗಳನ್ನು ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದ ಸರ್ಕಾರ, ನಾನು ಮತ್ತು ನಮ್ಮ ಮಾವನವರು ವೀರಣ್ಣವರು, ಹಾಗೆ ಅವರ ಮೇಲೆ ಒತ್ತಡ ತಂದ. ಯಾಕಂದರೆ ಸ್ಪೆಲ್ಲಿಂಗ್ ಜಾತೆ ಆಗಿತ್ತು ನಮ್ಮದು. NAYAKE ನಾಯಕ ಅನ್ನೋದನ್ನು ಬಿಟ್ಟರೆ ಮಿಕ್ಕೋರೆಲ್ಲರೂ ST ಅಲ್ಲ ಅನ್ನೋವಂಥ ಕೇಸುಗಳಾಗ್ತವೆ. ಇಲ್ಲೇ ವಿಜಯ್ ವಿಕ್ರಮ್ ಅಂಥೇಳಿ ಅವರು RTO ಇದ್ದರು. ಅವರಿಗೆ NAYAKE ಇಲ್ಲ ಅಂಥೇಳಿ ಅವರು ನೋಟಿಸ್. ನನ್ನ ಮಾವನವರು ನನ್ನ ಹೆಂಡತಿ ಅಪ್ಪ ವೀರಣ್ಣವರು ಮಂತ್ರಿಗಳಾಗಿದ್ದರು, ಅವ್ರಿಗೂ ಇಲ್ಲ ಅಂಥೇಳಿ ಅವ್ರಿಗೂ ಅವರ ಮಗಳು ನನ್ನ ಹೆಂಡತಿಗೂ ನೋಟಿಸ್ ಇತ್ತು. ಮೊದಲನೇ ಮಂತ್ರಿ ನಮ್ಮ ಸಮಾಜದ ಭೀಮಪ್ಪ ನಾಯಕರು ಚಿತ್ರದುರ್ಗ, ಅವರ ಮಗಳಿಗೂ ಸಹ ನೋಟಿಸ್ ಇತ್ತು.
ಸೊ ಈ ನೆಲೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರ ಮೇಲೆ ಒತ್ತಡ ತಂದಂಥ ಸಮಯದಲ್ಲಿ ನಮ್ಮ ಸಮಾಜದ ಪರ್ಯಾಯ ಪದಗಳನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿತ್ತು. ಅಂತಿಮವಾಗಿ 19 ಏಪ್ರಿಲ್ 1991 ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಚಂದ್ರಶೇಖರ್ ಅವರು ಸನ್ಮಾನ್ಯ ದೇವೇಗೌಡರ ಸಹಕಾರದಿಂದ ನಮ್ಮ ಸಮಾಜದ ST ಕೆಟಗರಿಗೆ 5 ಪರ್ಯಾಯ ಪದಗಳನ್ನು, ನಂತರ 2 ಪರ್ಯಾಯ ಪದಗಳನ್ನು ಸೇರಿಸಿದ ಮೇಲೆ, ಹಾಗೆ ಕಾಶ್ಮೀರದ ಗುಜ್ಜಾರ್ ಕಮ್ಯುನಿಟಿಯನ್ನು ಸೇರಿಸಿದ್ರು. 19 ಏಪ್ರಿಲ್ 1991 ನಮ್ಮ ಏನು STಗೆ 3% ಇತ್ತು, ಅದು 7% ಆಗಬೇಕು. ಯಾಕಂದರೆ ಜನಸಂಖ್ಯೆ ST ಪಾಪ್ಯುಲೇಷನ್ದು 7 ಇದೆ ಇನ್ಸ್ಟೆಡ್ ಆಫ್ 3. ಇದರ ಜೊತೆಗೆ ಅನೇಕರು ಇವತ್ತು ಸುಳ್ಳು ಸರ್ಟಿಫಿಕೇಟ್ಸ್ ತೆಗೆದುಕೊಳ್ಳುವಂಥವ್ರು ಇದ್ದಾರೆ, ಹಾಗಾಗಿ ಅದು ಜಾಸ್ತಿ ಆಗುತ್ತೆ. ಹಾಗೆ SC ಜನಸಂಖ್ಯೆ 2011 ಪಾಪ್ಯುಲೇಷನ್ ಸೆನ್ಸಸ್ ಪ್ರಕಾರ 17.1% ರಾಜ್ಯದಲ್ಲಿದೆ. ಹಾಗಾಗಿ ನಮಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ, ಯಾಕೆ ಉದ್ಯೋಗ ಮತ್ತು ಶಿಕ್ಷಣ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಜಕೀಯವಾಗಿ ಪಾರ್ಲಿಮೆಂಟ್, ಲೋಕಸಭಾ ಮತ್ತು ಅಸೆಂಬ್ಲಿ, ಹಾಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ನಗರಸಭೆಗಳು, ಪುರಸಭೆಗಳು, ಇದರಲ್ಲಿ ಲೋಕಲ್ ಅಥಾರಿಟೀಸಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಈವನ್ SCP TSPನಲ್ಲೂ ಜನಸಂಖ್ಯೆಗೆ ಅನುಗುಣವಾಗಿ ಅಲೋಕೇಟ್ ಮಾಡ್ತೀವಿ ಅಂತೇಳಿ ಕಾನೂನು ಮಾಡಿದ್ದಾರೆ. ಆದರೆ ವೆರಾಸ್ ಇನ್ ದ ಕೇಸ್ ಆಫ್ ಎಜುಕೇಷನ್ ಅಂಡ್ ಎಂಪ್ಲಾಯ್ಮೆಂಟ್, ಇಂದಿರಾ ಸಹಾನಿಸ್ ಕೇಸನ್ನು 1992 ಇಟ್ಟುಕೊಂಡು ನಾನೊಬ್ಬ ವಕೀಲನಾಗಿ ಅದನ್ನು 16 ಸಾರಿ ಅಭ್ಯಾಸ ಮಾಡಿದ್ದೇನೆ, ಓದಿದ್ದೆ. ಇಂದಿರಾ ಸಹಾನಿ ಕೇಸಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಜಾತಿಗೆ, ಯಾವುದೇ ಸಮಾಜಕ್ಕೆ ಕಾನೂನುದತ್ತವಾಗಿ ಅವರಿಗೆ ಸಿಗಬೇಕಾಗಿರುವಂಥ ಮೀಸಲಾತಿ ಸಿಗದೆ, ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅವರ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಇಲ್ಲ ಅಂತ ಅಂದರೆ, ಆನ್ ದ ಬೇಸಿಸ್ ಆಫ್ ಡಾಟಾ, ಎಂಪರಿಕಲ್ ಡಾಟಾ ಮೇಲೆ ಅದನ್ನು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಇಂದಿರಾ ಸಹಾನಿಸ್ ಕೇಸಲ್ಲೇ ಸುಪ್ರೀಂ ಕೋರ್ಟ್ನವರು ಕಾನೂನನ್ನು ಲೇ ಡೌನ್ ಮಾಡಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನವರು ಮೀಸಲಾತಿಯನ್ನು 50ರ ಬದಲು 69 ಮಾಡಿದ್ದಾರೆ. ಅದನ್ನು 9th ಶೆಡ್ಯೂಲ್ಗೆ, ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೆ. ಹಾಗಾಗಿ ಇವತ್ತು ತಮಿಳುನಾಡಿನಲ್ಲಿ ಎಲ್ಲ ವರ್ಗದ ಜನರಿಗೆ 69% ಮೀಸಲಾತಿ ಲಭ್ಯ ಆಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇಲ್ಲ ಅಂಥೇಳಿ ವಿಧಾನಮಂಡಲದ ಒಳಗಡೆ, ವಿಧಾನಮಂಡಲದ ಹೊರಗಡೆ ನಾವುಗಳು ಮಾಡಿದಂಥ, ಮೋರ್ ಪರ್ಟಿಕ್ಯುಲರ್ಲಿ ST ಸಮಾಜ ಮಾಡಿದಂಥ ಹೋರಾಟದ ಹಿನ್ನೆಲೆಯಲ್ಲಿ 2022ನಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯದ ಮೀಸಲಾತಿ ಪ್ರಮಾಣವನ್ನು 50ರ ಬದಲು 56% ಮಾಡಲಾಯಿತು. ಆ 56%ಅಲ್ಲಿ SCಗಳಿಗೆ 17%, STಗಳಿಗೆ 7%, OBCಗಳಿಗೆ 32% ಮಾಡಿ ನಮಗೆ ನಮ್ಮನ್ನು ಸಮಾಜದ ಮುಖ್ಯವಾಹಿನಿಗೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಬರಲಿಕ್ಕೆ ಅವಕಾಶ ಮಾಡಲಾಗಿದೆ. ಹೈಕೋರ್ಟ್ನವರು ಆ ಆದೇಶವನ್ನು ಅಥವಾ ಕಾನೂನನ್ನು ಇವತ್ತು ಸ್ಟೇ ಮಾಡಿದ್ದಾರೆ. ಇದರ ಪರಿಣಾಮ ಕಳೆದ 2 ವರ್ಷಗಳಲ್ಲಿ ರಾಜ್ಯದಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಆಗದೆ ಎಲ್ಲ ನಿರುದ್ಯೋಗಿಗಳಿಗೆ ಇವತ್ತು ನಿರಾಸೆ ಆಗಿದೆ. ಮೋರ್ ಪರ್ಟಿಕ್ಯುಲರ್ಲಿ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ಗೆ ಮತ್ತು OBCಗಳಿಗೆ ತೊಂದರೆ ಆಗ್ತದೆ. ನಮ್ಮಗಳ ಒತ್ತಾಯದಿಂದ ಬೆಳಗಾಂ ಸೆಷನಲ್ಲಿ ಒಂದು ರೆಸೊಲ್ಯೂಷನ್ ಅನ್ನು ಮಾಡಿದ್ರು.
ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರ. ಈ ಏನು ಮೀಸಲಾತಿಯ 56% ಇರುವಂಥ 2022 ಆ್ಯಕ್ಟನ್ನು ಸಂವಿಧಾನದ ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಬೇಕು. ನಾನು ಇಷ್ಟೇ ಹೇಳ್ತಾ, ಒಂದು ಕಡೆ ಇದು ರಾಜ್ಯ ಸರ್ಕಾರದವರು ರೆಸೊಲ್ಯೂಷನ್ ಮಾಡಿದ್ದಾರೆ. ಆದರೆ ದೇಶದ ಪ್ರಧಾನಮಂತ್ರಿಗಳು ಮಿಸ್ಟರ್ ಮೋದಿ ಗುಲ್ಬರ್ಗಾಗೆ ಬಂದು ಹೇಳ್ತಾರೆ, ಬೆಸ್ತರಿಗೆ ನಿಮ್ಮನ್ನು ಎಸ್ ಟಿ ಮಾಡ್ತೇವೆ. ಚಿತ್ರದುರ್ಗ ಬರ್ತಾರೆ, ಗೊಲ್ಲರಿಗೆ ನಿಮ್ಮನ್ನು ಎಸ್ ಟಿ ಮಾಡ್ತೇವೆ. ಇನ್ನೆಲ್ಲೋ ಕುರುಬರಿಗೆ ನಿಮ್ಮನ್ನು ಎಸ್ ಟಿ ಮಾಡ್ತೇವೆ, ಹಾಗೆ ಹೀಗೆ ಅಂತೇಳಿ ಅನೇಕ ಚುನಾವಣಾ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ಒಂದು ರೀತಿಯಲ್ಲಿ ಮೂಗಿಗೆ ತುಪ್ಪ ಹಚ್ತಾ ಇದ್ದಾರೆ ಹೊರತು ಇಲ್ಲಿವರೆಗೂ ಕೊಟ್ಟಂತ ಆಶ್ವಾಸನೆಗಳ ರೀತಿಯ ನಡ್ಕೊಂಡಿಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ನಾನು ಅತ್ಯಂತ ಮನನೊಂದು ಈ ಮಾತನ್ನು ಹೇಳ್ತಾ ಇದ್ದೇನೆ, ದಯಮಾಡಿ ನಮ್ಮ ಹಕ್ಕುಗಳು ಇದು ಭಿಕ್ಷೆ ಅಲ್ಲ, ಮೀಸಲಾತಿ ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು. ನಮ್ಮನ್ನ 2ನೇ ದರ್ಜೆಯ ಪ್ರಜೆಗಳನ್ನಾಗಿ, ಭಿಕ್ಷುಕರನ್ನಾಗಿ ನೋಡಲಿಕ್ಕೆ ಹೋಗಬೇಡಿ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಹಕ್ಕುಗಳ ರಕ್ಷಣೆಗೋಸ್ಕರ ನಾವು ಯಾವುದೇ ಹೋರಾಟಕ್ಕೆ ಅಹಿಂಸಾತ್ಮಕವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಅನಿವಾರ್ಯ ಅಂತ ಹೇಳಿದರೆ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ. ನಾನು ಈ ಸಂದರ್ಭದಲ್ಲಿ SC ST OBC ಏನು 56% ಇರುವಂಥ ಜನ ಇದ್ದೀರಿ, ವಿನಮ್ರವಾಗಿ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ, ನಮ್ಮ ಹಕ್ಕುಗಳ ರಕ್ಷಣೆಗೆ ಜಾಗೃತರಾಗಿ.